ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತೊಂದು ರೆಸಿಪಿ ಆಗಲಿ ಬೇರೆಯವ್ರ ಕತೆ ಏನೂ ಅಲ್ಲ, ಒಂದು ತಾಮ್ರದ ಕತೆ. ತಾಮ್ರದ ಬಳೆ, ತಾಮ್ರದ ಉಂಗುರ ಹಾಕ್ಕೊಂಡ್ರೆ ಏನು ಪ್ರಯೋಜನ ಅನ್ನೋದಕ್ಕೆ ಒಂದು ಸಣ್ಣದ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ತುಂಬ ವರ್ಷದಿಂದ ಹಾಕ್ಕೊಂಡಿದ್ದೀನಿ. ನಾನು ತಾಮ್ರದ್ದು ಬಳೆ ನನಗೆ ಇತ್ತು. ನಾನು ಇದನ್ನು ಮಂತ್ರಾಲಯದಲ್ಲಿ ತೊಗೊಂಡಿದ್ದೆ. ನಾನು ಆಮೇಲೆ ಬಿಚ್ಚಿಟ್ಬಿಟ್ಟಿದ್ದೆ, ಈಗ ಸಿಕ್ತು. ಇದನ್ನು ನಾನು ಡೈಲಿ ಹಾಕ್ಕೊಳ್ತಾ ಇರಲಿಲ್ಲ, ಇನ್ಮೇಲೆ ಡೈಲಿ ಹಾಕ್ಕೊಳ್ತೀನಿ. ನಾನು ಎಡಗೈಗೆ ಹಾಕ್ಕೊಳ್ಬೇಕು ಹೆಣ್ಮಕ್ಳು. ಮತ್ತು ನೋಡಿ, ಇದು ಉಂಗುರ, ಇದು ಸ್ವಲ್ಪ ಲೂಸ್ ಆಗೋಗಿದೆ, ಅದಕ್ಕೆ ನಾನು ಬಲಗೈಗೆ ಹಾಕ್ಕೊಂಡಿದ್ದೀನಿ. ಹೀಗಂದರೆ ಬಂದ್ಬಿಡುತ್ತೆ, ಅದಕ್ಕೆ ಬಲಗೈಗೆ ಹಾಕ್ಕೊಂಡಿದ್ದೀನಿ ಉಂಗುರನ, ತಾಮ್ರದ ಉಂಗುರ. ನಾನು ಕಾಲಿಗೂ ಹಾಕ್ಕೊಂಡಿದ್ದೀನಿ. ಕಾಲಿಗೆ ತುಂಬ ವರ್ಷದಿಂದ ಹಾಕ್ಕೊಂಡಿದ್ದೀನಿ. ನೋಡಿ ಹೇಗೆ ನಡೀತಾ ಸೊಟ್ಟಪಟ್ಟ ಆಗೋಗಿದೆ. ನೋಡಿ ಹೇಗೆ ಸೊಟ್ಟ ಆಗೋಗಿದೆ ನೋಡಿದ್ರ. ಕಾಲಿಗೆ ಹೆಬ್ಬೆರಳಿಗೆ, ಎಡಗಾಲು ಹೆಬ್ಬೆರಳಿಗೆ ಹಾಕ್ಕೊಳ್ಬೇಕು. ನೋಡಿ ಹೇಗೆ ಸೊಟ್ಟ ಆಗೋಗಿದೆ. ತುಂಬ ವರ್ಷದಿಂದ ಹಾಕ್ಕೊಂಡಿದ್ದೀನಿ ನಾನು, ಒಂದು 2-3 ವರ್ಷದಿಂದ ಹಾಕ್ಕೊಂಡಿದ್ದೀನಿ ಉಂಗುರ. ಇದು ಮಾತ್ರ ನಾನು ಇನ್ಮೇಲೆ ಡೈಲಿ ಹಾಕ್ಕೊಳ್ತಿದ್ದೆ. ಸ್ವಲ್ಪ ದಿವಸ ಬಿಚ್ಚಿಟ್ಬಿಟ್ಟಿದ್ದೆ, ಇನ್ಮೇಲೆ ಡೈಲಿ ಹಾಕ್ಕೊಳ್ತೀನಿ. ಇದರಿಂದ ಏನೇನು ಪ್ರಯೋಜನ, ಏನೇನು ಉಪಯೋಗ ಅಂತ ಹೇಳ್ತೀನಿ ಬನ್ನಿ. ಈಗ ಬೇಡಾಗಿದ್ದೆಲ್ಲ ಫ್ಯಾಷನ್ ಮಾಡ್ತಾರೆ ಈಗಿನ ಕಾಲದ ಹುಡುಗರು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಬೇಕಾಗಿರೋದು ಒಂದು ತಾಮ್ರದ ಬಳೆ ಆಗಲಿ ಉಂಗುರ ಆಗಲಿ ಹಾಕ್ಕೊಳ್ಳಲ್ಲ. ಅದರಿಂದ ಎಷ್ಟು ಉಪಯೋಗ ಇದೆ ಅಂದರೆ, ನಮಗೆ ತಲೆಯಿಂದ ಪಾದದವರೆಗೂ ರಕ್ತ ಪರಿಚಲನೆ ಜಾಸ್ತಿ ಮಾಡುತ್ತೆ ನಮಗೆ. ಮತ್ತು ತಾಮ್ರನ ಮಣಿಕಂಟು ಅಂದರೆ ನಾವು ವಾಚ್ ಕಟ್ತೀವಲ್ಲ ಅಲ್ಲಿ, ಇಲ್ಲ ಬೆರಳಿಗೆ ಧರಿಸ್ಕೊಂಡ್ರೆ ನಮಗೆ ವಯಸ್ಸಾಗೋದು ಕಡಿಮೆ ಆಗುತ್ತೆ. ಆಮೇಲೆ ನನಗೆ ಏನಾದರೂ ಕಾಯಿಲೆ ಬರೋ ಥರ ಇತ್ತು ಅಂದರೆ ಅದು ತಾಮ್ರ ತಡೆಯುತ್ತೆ. ನಮಗೆ ಹಾರ್ಟ್ ಅಟ್ಯಾಕ್ ಆಗೋದು ತಡೆಯುತ್ತೆ, ಕೊಲೆಸ್ಟ್ರಾಲ್ ಆಗೋದು ತಡೆಯುತ್ತೆ, ಮತ್ತು ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ತಾಮ್ರ ಹಾಕ್ಕೊಂಡ್ರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ನೋಡಿ ತಾಮ್ರದ್ದು ನೀರು ರಾತ್ರಿ ತುಂಬಿಟ್ಬಿಟ್ಟು ಬೆಳಗ್ಗೆ ಕುಡಿಬೇಕು ಅಂತ ಹೇಳ್ತಾರಲ್ವ. ಹಾಗೆ ತಾಮ್ರ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಒಂದು ಬಳೆ ಹಾಕ್ಕೊಳ್ಳಿ, ಒಂದು ಉಂಗುರ ಹಾಕ್ಕೊಳ್ಳಿ. ನೋಡಿ 100 ರೂಪಾಯಿಗೆ ಆಗುತ್ತೆ. ನಾವೇನು ಕಳ್ಕೊಳ್ಳೋದಿದೆ, ಸಾವಿರಾರು ರೂಪಾಯಿ ಕೊಟ್ಟು ನಾವೇನು ತೊಗೊಳ್ತೀವ? ಇಲ್ಲ ಅಲ್ವಾ. ಒಂದು ಉಂಗುರ ಎಲ್ಲ ಕಡೆನೂ ಸಿಗುತ್ತೆ, ಎಲ್ಲ ಜಾತ್ರೆ ದೇವಸ್ಥಾನ ಎಲ್ಲ ಕಡೆನೂ ಸಿಗುತ್ತೆ. ಯಾವುದ್ಯಾವುದೋ ಪ್ಲಾಸ್ಟಿಕ್ದು ಬ್ರೇಸ್ಲೆಟ್ ಅಂತೆ, ಮಣಿದ್ದು ಏನೇನೋ ಗಲೀಜಾಗಿ ಹಾಕ್ಕೊಂಡಿರ್ತಾರೆ ಎಲ್ರೂ. ಅದ್ರ ಬದಲು ಈ ಥರದ್ದು ಹಾಕ್ಕೊಂಡ್ರೆ ನಮ್ಮ ದೇಹಕ್ಕೆ ಆರೋಗ್ಯ ಕೊಡುತ್ತೆ ಅಂದರೆ ಯಾಕೆ ಹಾಕ್ಕೊಳ್ಬಾರ್ದಲ್ವ? ನಾನು ಹೇಳ್ತಿರೋದ್ರಲ್ಲಿ ಏನಾದ್ರು ತಪ್ಪಿದೆಯಾ? ದಯವಿಟ್ಟು ಎಲ್ಲರೂ ಜಾತ್ರೆಗೆ ಹೋಗ್ತೀರಾ, ಏನೇನೋ ತೊಗೊಳ್ಳೋ ಬದಲು ಈ ಥರದ್ದೊಂದು ತೊಗೊಂಡು ನಮ್ಮ ಆರೋಗ್ಯ ಕಾಪಾಡುತ್ತೆ ಅಂತ ಅಂದಮೇಲೆ ಹಾಕ್ಕೊಳ್ಳೋಣ ಅಲ್ವಾ. ಒಂದು ಉಂಗುರ, ಒಂದು ಬಳೆ, ಒಂದು ಕಾಲ್ಗೆ ಹಾಕ್ಕೊಂಡ್ರಂತೂ ನಿಜವಾಗ್ಲೂ ಇವಾಗ ನಾವು ಎಲ್ಲಾದರೂ ಏನಾದರೂ ಹೋಗ್ತಾ ಇರ್ತೀವಿ, ದೃಷ್ಟಿ ತೆಗ್ದು ಅದು ಇದು ಏನೇನೋ ನಿಂಬೆಹಣ್ಣು ನೋಡ್ತಿರೋದು ಏನೇನೋ ಮಾಡಿರ್ತಾರೆ. ತಾಮ್ರ ತಡೆಯುತ್ತೆ ನಮಗೆ, ಅದು ದೃಷ್ಟಿ ಆಗದೆ ಇರೋದು, ಕಾಲು ಧೂಳು ಏನೇನೋ 3 ಮೂಲೆಯಲ್ಲಿ ಏನೇನೋ ಹಾಕಿರ್ತಾರಲ್ವ, ಅದೆಲ್ಲ ನಮಗೆ ತಡೆಯುತ್ತೆ. ಇದು ಜ್ಯೋತಿಷ್ಯವರೇ ಹೇಳಿರೋದು, ತಾಮ್ರ ಧರಿಸ್ಬೇಕು ಅಂತ ಹೇಳಿ. ತಾಮ್ರವು ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ತಾಮ್ರ ಮತ್ತು ಅದರ ಗುಣಲಕ್ಷಣಗಳು ಹೃದಯ ರಕ್ತನಾಳದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಇದನ್ನು ಧರಿಸುವುದರಿಂದ ಕೊಬ್ಬಿನಿಂದ ಆಗುವ ಹೃದಯದ ಮೇಲೆ ಆಗುವ ಪರಿಣಾಮ ದೂರವಾಗುತ್ತದೆ. ಇದನ್ನು ಹಾಕಿಕೊಳ್ಳುವುದರಿಂದ ಹೃದಯಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ತಾಮ್ರ ಮಣಿಕಂಟು ಅಥವಾ ಬೆರಳಿನ ಮೇಲೆ ಧರಿಸಿದಾಗ ದೇಹದಲ್ಲಿ ದೈಹಿಕ ಸಮತೋಲನವನ್ನು ಸೃಷ್ಟಿಸುತ್ತದೆ. ತಾಮ್ರವು ದೇಹದ ಇತರ ಹೆಚ್ಚಿನ ವಿಷಯುಕ್ತ ಲೋಹಗಳ ವಿಷಕಾರಿ ಪರಿಣಾಮಗಳನ್ನು ತಡೆಗಟ್ಟುತ್ತದೆ. ನನಗೆ ಇದು ಒಬ್ಬರು ಜ್ಯೋತಿಷ್ಯವರು ಬರೆದು ಕೊಟ್ಟಿದ್ದು, ಹಾಕ್ಕೊಳ್ಳಿ ಅಂತೇಳಿ. ತಾಮ್ರದ ಬಗ್ಗೆ ಹೇಳಬೇಕಾಗಿತ್ತು ಅಂತ ಒಂದು ವಿಡಿಯೋ ಮಾಡಿದೆ. ಸರಿ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ವಿಷಯ ತಿಳಿಸ್ಬೇಕಿತ್ತು, ಹೇಳಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.